ಅನು, ಬಾ ಆಟ ಆಡಕ್ ಹೋಗೋಣ. ಏನ್ ಆಟ ಆಡ್ತೀಯೋ? ಕಷ್ಟ ಆಗಲ್ವಾ ನಿನಗೆ? ಹೇ, ಏನೂ ಆಗಲ್ಲ. ಸರಿ, ಈಗ ನೀನು ಆಟ ಆಡೋದು ಬೇಡ. ನಾನು ಹೊಸ ಥರದ ಕುಂಟೆಬಿಲ್ಲೆ ಹೇಳ್ಕೊಡ್ತೀನಿ. ಅದನ್ನ ನೀನು ನೋಡು. ನಾಳೆ ಇಬ್ರು ಸೇರ್ಬಿಟ್ಟು ಆಟ ಆಡೋಣ. ದೀಪು, ನಾವು ಯಾವಾಗಲೂ ಬಾಕ್ಸ್ ಶೇಪ್ನಲ್ಲಿ ಕುಂಟೆಬಿಲ್ಲೆ ಆಡ್ತಿದ್ವಿ. ಆದರೆ ನಮ್ಮ ಸ್ಕೂಲ್ನಲ್ಲಿ ಟ್ರಯಾಂಗಲ್ನಲ್ಲಿ ಕುಂಟೆಬಿಲ್ಲೆ ಆಡೋದನ್ನ ಹೇಳ್ಕೊಟ್ಟಿದ್ದಾರೆ. ಹೌದಾ? ಯಾಕೆ ಆ ಥರ ಆಡ್ಸಿದ್ರು? ಯಾಕಂದರೆ ನಮ್ಮ ದೇಹದಲ್ಲಿ ಒಂದು ಸೇಫ್ಟಿ ಟ್ರಯಾಂಗಲ್ ಇದೆ. ಟ್ರಯಾಂಗಲ್ಲ? ಸುಳ್ಳು ಹೇಳ್ಬೇಡ. ಹೇ, ಇಲ್ಲ, ನಾನು ನಿಜಾನೇ ಹೇಳ್ತಿರೋದು ದೀಪು, ಈ ಸೇಫ್ಟಿ ಟ್ರಯಾಂಗಲ್ನ ಒಳಗಡೆ 3 ದೇಹದ ಮುಖ್ಯವಾದ ಭಾಗಗಳಿರುತ್ತವೆ. ಅವು ಎದೆ, ಹೊಟ್ಟೆ ಮತ್ತು ಪ್ರೈವೇಟ್ ಪಾರ್ಟ್ಸ್. ಈ ಟ್ರಯಾಂಗಲ್ನ ಸೇಫ್ಟಿ ಟ್ರಯಾಂಗಲ್ ಅಂತ ಹೇಳ್ತೀವಿ. ಈ ಸೇಫ್ಟಿ ಟ್ರಯಾಂಗಲ್ನ ಯಾರೂ ಕೂಡ ಮುಟ್ಟಬಾರ್ದು ಹಾಗೂ ನೋಡಬಾರ್ದು. ಮತ್ತೆ ಅಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ? ನಮಗೆ ಅಗತ್ಯವಿದ್ದಾಗ ಅಮ್ಮ, ಅಜ್ಜಿ ನಮಗೆ ಹೆಲ್ಪ್ ಮಾಡ್ಬೋದು. ಮತ್ತು ಹುಷಾರಿಲ್ಲದೆ ಇರುವಾಗ ಡಾಕ್ಟರ್ ಅಪ್ಪ ಅಮ್ಮನ ಮುಂದೆ ಚೆಕಪ್ ಮಾಡ್ಬೋದು. ಹೌದಾ? ಹಿಂಗೆಲ್ಲ ಇದೆಯಾ? ಹೌದು. ನಿನಗೆ ಇದ್ರ ಜೊತೆ ಬೌಂಡ್ರಿ ಬಗ್ಗೆ ಗೊತ್ತಾ? ಏನು, ಕಬಡ್ಡಿ ಬೌಂಡ್ರಿನಾ? ಹೌದು. ಕಬಡ್ಡಿಯಲ್ಲಿ ಪ್ಲೇಯರ್ಗಳು ಸೇಫ್ಟಿ ಬೌಂಡ್ರಿ ಆಚೆಗೆ ಹೋದರೆ ಹೇಗೆ ಔಟ್ ಆಗ್ತಾರೋ ಅದೇ ರೀತಿ ನಮ್ಮೆಲ್ಲರಿಗೂ ಒಂದು ಬೌಂಡ್ರಿ ಇರುತ್ತದೆ. ಯಾರಾದರೂ ಆ ಬೌಂಡ್ರಿನ ಕ್ರಾಸ್ ಮಾಡಿದ್ರೆ ನಾವು ಸೇಫ್ ಆಗಿ ಇರೋಲ್ಲ. ಏನೋ ಗೊತ್ತೇ ಆಗ್ತಾ ಇಲ್ಲ ನನಗೆ. ಇರು, ನಾನು ನಿನಗೆ ಡ್ರಾ ಮಾಡಿ ತೋರಿಸ್ತೀನಿ. ಇದೇ ಥರ ರಾಜು ಅಣ್ಣ ಸ್ಕೂಲ್ನಲ್ಲಿ ಟ್ರಯಾಂಗಲ್ ಶೇಪನ್ನು ಡ್ರಾ ಮಾಡಿ ಅದರಲ್ಲಿ ನಿಂತ್ಕೊಳ್ಲಿಕ್ಕೆ ಹೇಳಿದರು. ಒಂದೊಂದು ಸಿಚುವೇಶನ್ಗಳನ್ನು ಹೇಳಿ ನಮಗೆ ಸೇಫ್ ಅನಿಸಿದರೆ ಅಲ್ಲೇ ಇರಲಿಕ್ಕೆ ಹೇಳಿದರು. ಇಲ್ಲ ಅಂದರೆ ಹೊರಗಡೆ ಜಂಪ್ ಮಾಡಲಿಕ್ಕೆ ಹೇಳಿದರು. ಓ ಹೌದಾ? ಏನೆಲ್ಲ ಸಿಚುವೇಶನ್ಗಳಿತ್ತು? ನೀವು ಶಾಲೆಯಲ್ಲಿ ಯಾವುದೋ ಸಾಧನೆ ಮಾಡಿದ್ದಕ್ಕಾಗಿ ನಿಮ್ಮ ಅಜ್ಜ ನಿಮ್ಮ ಬೆನ್ನು ತಟ್ತಾರೆ. ಸೇಫ್. ನಿಮ್ಮ ಅತ್ತೆ ಅಥವಾ ಮಾವನ ಮಗ ನಿಮ್ಮ ಮುಂದೆ ತನ್ನ ಪ್ಯಾಂಟನ್ನು ಬಿಚ್ಚುತ್ತಾನೆ. ನಿಮ್ಮ ಹುಟ್ಟಿದಬ್ಬದ ಆಚರಣೆಗೆ ಬಟ್ಟೆ ಕೊಡ್ಸೋದಕ್ಕೆ ನಿಮ್ಮ ಅಣ್ಣ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ. ಸೇಫ್. ನಿಮ್ಮ ತೊಡೆಯಲ್ಲಿ ಆಗಿರುವ ಗಾಯಕ್ಕೆ ವೈದ್ಯರು ನಿಮ್ಮ ಪೇರೆಂಟ್ಸ್ ಮುಂದೆ ಔಷಧಿ ಹಚ್ತಾರೆ. ಸೇಫ್. ನಿಮ್ಮ ತಂದೆ ನಿಮ್ಮ ಪಕ್ಕದಲ್ಲಿ ಮಲ್ಕೊಂಡು ನಿಮ್ಮ ದೇಹದ ಎಲ್ಲ ಭಾಗಗಳನ್ನು ಮುಟ್ತಾರೆ ಮತ್ತು ನೀನು ನನ್ನ ಮುದ್ದಿನ ಮಗಳು ಅಥವಾ ಮುದ್ದಿನ ಮಗ, ನಾನು ನಿನ್ನ ತುಂಬಾ ಪ್ರೀತಿಸ್ತೇನೆ ಅಂತ ಹೇಳ್ತಾರೆ. ಅನ್ಸೇಫ್. ಆಟವಾಡುವಾಗ ನೀವು ಬಿದ್ದು ಗಾಯಗೊಂಡ್ತೀರಿ. ಆಗ ನಿಮ್ಮ ದೈಹಿಕ ಶಿಕ್ಷಕರು ನಿಮ್ಮನ್ನ ಎತ್ಕೊಂಡು ಚಿಕಿತ್ಸಾ ಕೊಠಡಿಗೆ ಕರ್ಕೊಂಡು ಹೋಗ್ತಾರೆ. ಸೇಫ್. ಪಕ್ಕದ ಮನೆ ಆಂಟಿ ಅವ್ರ ದೇಹದ ಭಾಗಗಳನ್ನ ಮುಟ್ಟಕ್ಕೆ ಹೇಳ್ತಾರೆ ಮತ್ತು ನೀವು ಹಾಗೆ ಮಾಡಿದ್ರೆ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅನ್ಸೇಫ್. ದೇವಸ್ಥಾನದ ಅಥವಾ ಮಸೀದಿಯ ಅಥವಾ ಚರ್ಚ್ನ ಪೂಜಾರಿ ನಿಮ್ಮ ತಲೆ ಮೇಲೆ ಕೈ ಇಟ್ಟು ನಿಮಗೆ ಆಶೀರ್ವಾದ ಮಾಡ್ತಾರೆ. ಸೇಫ್. ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಅಥವಾ ಮಾವ ನಿಮ್ಮನ್ನು ಕರೆದು ತೊಡೆ ಮೇಲೆ ಕುತ್ಕೋ ಅಂತ ಹೇಳ್ತಾರೆ. ಅನ್ಸೇಫ್. ಹೇ, ಅವನು ಯಾಕೆ ಆಚೆ ಹೋದ? ಅದು ಅನ್ಸೇಫ್ ಅಲ್ವಾ, ಅದಕ್ಕೆ. ನನ್ಗೇನೋ ಸೇಫ್ ಅನ್ಸ್ತಪ್ಪ. ನನಗದು ಅನ್ಸೇಫು. ಮತ್ತೆ ಕ್ಲಾಸಲ್ಲಿ ನಾವು ಕೇಳಿದಾಗ ರಾಜು ಅಣ್ಣ ಹೀಗೆ ಅಂದ್ರು. ನೋಡಿ ಮಕ್ಕಳ, ಈ ಸಿಚುವೇಶನ್ ಅಲ್ಲಿ ಕೆಲವು ಮಕ್ಕಳಿಗೆ ಸೇಫ್ ಅನ್ಸ್ಬೋದು ಮತ್ತು ಇನ್ನು ಕೆಲವು ಮಕ್ಕಳಿಗೆ ಅನ್ಸೇಫ್ ಅನ್ಸ್ಬೋದು. ಇಂಥ ಸಿಚುವೇಶನ್ಗಳಲ್ಲಿ ನಮ್ಮ ಕಂಫರ್ಟ್ಗೆ ತಕ್ಕಂತೆ ನಮ್ಮ ಬೌಂಡ್ರಿನ ಡಿಸೈಡ್ ಮಾಡ್ಬೇಕು ನಾವು. ಅರ್ಥ ಆಯ್ತಾ ದೀಪು? ಆಮೇಲೆ ನಿಮ್ಮ ತಂದೆಯ ಸ್ನೇಹಿತರು ನಿಮ್ಮ ಗುಪ್ತಾಂಗಗಳನ್ನು ಅಂದ್ರೆ ನಿಮ್ಮ ಸೇಫ್ಟಿ ಟ್ರಯಾಂಗಲ್ ಭಾಗಗಳನ್ನು ಮುಟ್ತಾರೆ ಮತ್ತೆ ನಿಮ್ಗಿಂತ ವಿಶೇಷವಾದದ್ದು ನನಗೆ ಯಾವುದು ಇಲ್ಲ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಅನ್ಸೇಫ್. ಬಸ್ನಲ್ಲಿ ನೀವು ಹೋಗ್ತಿರುವಾಗ ನಿಮ್ಮ ಬ್ಯಾಗ್ ಮೇಲೆ ಹರಿತಿದ್ದ ಒಂದು ಕೀಟವನ್ನು ನಿಮಗೆ ಪರಿಚಯವಿಲ್ಲದ ವ್ಯಕ್ತಿ ಒಬ್ಬರು ತೆಗೆದು ಹಾಕ್ತಾರೆ. ಸೇಫ್.
ನೀವು ಸ್ನಾನ ಮಾಡೋದನ್ನ ನೋಡಲು ನನಗೆ ಇಷ್ಟ ಅಂತ ನಿಮ್ಮ ಅಣ್ಣ ಹೇಳ್ತಾರೆ. ಅನ್ಸೇಫ್. ಇಷ್ಟೆಲ್ಲ ಇದೆಯಾ? ಹೌದು ದೀಪು, ನಾವು ಎಷ್ಟೇ ಸೇಫ್ ಆಗಿದ್ರೂ ಕೆಲವು ಪ್ರಾಬ್ಲಮ್ಗಳು ಬರುತ್ತವೆ. ಇದನ್ನು ನಾವು ಪೇರೆಂಟ್ಸ್ಗೆ ಅಥವಾ ನಮ್ಮ ಟೀಚರ್ಗೆ ಹೇಳ್ಕೋಬೇಕು. ಅವರಿಬ್ರು ಇಲ್ಲದೆ ಇರುವಾಗ ಬೇರೆ ಯಾರು ಹೆಲ್ಪ್ ಮಾಡಲ್ವಾ? ಹಾಂ, ಒಬ್ಬರು ಬಂದಿದ್ರು, ಯಾರೋ DCPO ಅಂತೆ, ನಮ್ಮ ಸ್ಕೂಲಿಗೆ ಬಂದಿದ್ರು. ಅವರು ಹೇಳಿದ್ರು, ಸಾರಿ ಮತ್ತೆ ನಾನೇ ಬಂದ್ಬಿಟ್ಟೆ. ನನ್ಗೆ ಗೊತ್ತು ನೀವೆಲ್ಲ DCPOಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರೀಕಾಲ್, ಓಕೆನಾ? ಸೊ ಬಡೀಸ್, ನೋಡಿದ್ರಿ ಅಲ್ವಾ ಅನು ಮತ್ತೆ ದೀಪು ಎಷ್ಟು ಗೇಮ್ಸ್ ಆಡಿದ್ರು? ಮ್ಯಾಚ್ ದ ಫಾಲೋಯಿಂಗ್ ಅಂತೆ, ಸೇಫ್ಟಿ ಟ್ರಯಾಂಗಲ್ ಅಂತೆ, ಬೌಂಡ್ರಿ ಗೇಮ್ ಅಂತೆ. ಓಹ್, ತುಂಬಾನೇ ಗೇಮ್ಗಳು. ಈ ಗೇಮ್ಗಳ ಮೂಲಕ ರಾಜು ಮತ್ತೆ ಪ್ರಿಯಾ ನಮ್ಗೆಲ್ಲ ಏನ್ ತಿಳಿಸ್ಕೊಡೋಕೆ ಪ್ರಯತ್ನ ಪಟ್ರು ಅಂದ್ರೆ, ನಾವು ದಿನನಿತ್ಯ ಚಟುವಟಿಕೆಗಳನ್ನ ಮಾಡುವಾಗ ಹೇಗೆ ಸೇಫ್ ಆಗಿರ್ಬೇಕು ಅಂತ, ಮತ್ತೆ ಯಾವೆಲ್ಲ ಆಕ್ಟಿವಿಟಿಗಳನ್ನ ನಾವು ಒಬ್ಬರೇ ಮಾಡಬೇಕು, ಹಾಗೂ ನಮ್ಮ ಪರ್ಸನಲ್ ಬೌಂಡ್ರಿ ಅಂದ್ರೆ ಏನು, ಮತ್ತೆ ಅದ್ರ ಬಗ್ಗೆ ಹೇಗೆ ಮತ್ತು ಯಾಕೆ ಸೇಫ್ ಆಗಿರ್ಬೇಕು ಅಂತ ತಿಳ್ಕೊಂಡ್ವಿ. ಈ ಕಾರ್ಯಕ್ರಮವು ಬೆಂಗಳೂರು ನಗರ ಪೊಲೀಸ್ ಇಲಾಖೆಯ ಸೇಫ್ ಸಿಟಿ ಯೋಜನೆಯ ಭಾಗವಾಗಿ ರೂಪುಗೊಂಡಿದೆ. ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳು ಮತ್ತು ಹದಿಹರೆಯದವರ ಮನೋವೈದ್ಯಶಾಸ್ತ್ರ ವಿಭಾಗ, ನಿಮ್ಹಾನ್ಸ್ ಇವರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ.